ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಕ್ಕರೆ ಕಾರ್ಖಾನೆಯನ್ನು ಮಾಜಿ ಶಾಸಕರಿಂದಲೇ ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿಸುತ್ತೇನೆ ಎಂದು ಹುಮ್ನಾಬಾದ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಮ್ನಾಬಾದ್ ತಾಲೂಕಿನಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಮುಂಚೆ ಹುಮ್ನಾಬಾದ್ ತಾಲೂಕಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಕ್ಕರೆ ಕಾರ್ಖಾನೆಯನ್ನು ಉದ್ಘಾಟನೆ ಮಾಡಿಸುತ್ತೇವೆ ಎಂದು ತಿಳಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಶಾಸಕರು, ಹುಮ್ನಾಬಾದ್ ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿ ಹಿಂದೆ ಈ ಕೆಮಿಕಲ್ ಕಂಪನಿಗಳಿಗೆ ಅನುಮತಿಯನ್ನು ಯಾರು ನೀಡಿದ್ದರು ಅನ್ನುವುದರ ಬಗ್ಗೆ ತಿಳಿಸಬೇಕು. ಆಂಧ್ರ ಪ್ರದೇಶದಲ್ಲಿ ಈ ಕಂಪನಿಗಳು ಬ್ಯಾನ್ ಆಗಿರುವ ಕಾರಣ ಅವರು ಈ ಕಡೆ ಬರುತ್ತಿದ್ದಾರೆ. ಹಿಂದೆ ಒಂದು ಕಂಪನಿಯನ್ನ ಮಾಜಿ ಶಾಸಕರು ಉದ್ಘಾಟನೆ ಮಾಡಿದರು, ನೆನಪಿಲ್ಲವೇ ಎಂದು ವ್ಯಂಗ್ಯವಾಡಿದರು. ವಿದ್ಯಾಸಾಗರ್, ರಾಜ್ಯ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ, ಎಲ್ಲ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಹ್ಯಾಂಗೆ ಹೆಸರು ಖರಾಬ್ ಮಾಡಬೇಕು? ಇನ್ನೊಂದು ಹೇಳ್ತಾರ, ಯಾವಾಗಲೂ ಕೂಡ ಶಾಸಕರಾಗಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಹಾಕ್ತಾ ಅಂದಿದ್ರು, ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಕ್ತಾ ಇದ್ದರು. ತಮ್ಮ ಎಲ್ಲ ಆಶೀರ್ವಾದ, ದೇವರ ಆಶೀರ್ವಾದ, ಕ್ಷೇತ್ರ ಜನರ ಆಶೀರ್ವಾದದಿಂದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಈ ಒಂದು ದಸರಾ ಒಳಗಡೆ ನಾವು ಭೂಮಿ ಪೂಜೆ ಮಾಡಿ ಆ ಕೆಲಸ ಚಾಲು ಮಾಡ್ತೇವೆ. ಈ ಚುನಾವಣೆ ಒಳಗಡೆನೆ ಅದು ನಿಮ್ಮ ಕೈಲಿಂದ ರಿಬ್ಬಿನ್ ಕಟ್ ಮಾಡಿಸ್ತೇವೆ. ಅದು ತಮಗೂ ಕೂಡ ಆಹ್ವಾನ ಮಾಡಿ, ಇವತ್ತು ತಮಗೂ ಕೂಡ ಆಹ್ವಾನ ಮಾಡಿ ತಮ್ಮಲಿಂದ ರಿಬ್ಬಿನ್ ಕಟ್ ಮಾಡಿಸ್ತೇವೆ, ಮಾಜಿ ಸಚಿವರಿಂದ ಮಾಡಿಸ್ತೇವೆ. ಮತ್ತೆ ಏನು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳ್ತಾರ, ನಾವು ಈಗಾಗಲೇ ಟ್ರಯಲ್ ಬೇಸಿಸ್ ಮ್ಯಾಗೆ ಜಾಗ್ರಿ ಯೂನಿಟ್ 300 TCD ಅಂತಂದ್ರೆ 300 ಟನ್ ಪರ್ ಡೇ ಈಗಾಗಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೆವು. ನಾಗೇಶ್ವರಿ ಜಾಗ್ರಿ ಯೂನಿಟ್ ಅಂತ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ. ಯಾಕಂದ್ರೆ ನಾವು ಯಾವುದೋ ಒಂದು ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕು. ಅದಕ್ಕಾಗಿ ನಾವು ಟ್ರಯಲ್ ಬೇಸಿಸ್ ಮೇಲೆ ಯಾವ ಥರ ಇಂಡಸ್ಟ್ರಿ ನಡೆಸ್ಬೇಕಂತ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೆವು. ಈ ಹಂಗಾಮಿನಲ್ಲೇ ಈ ವರ್ಷದಲ್ಲೇ ಆ ಜಾಗ್ರಿ ಪ್ಲಾಂಟು ಕೂಡ ನಾವು ಪ್ರಾರಂಭ ಮಾಡಿ ರೈತರಿಗೆ ಉಪಯೋಗ ಅಂತ ಕೆಲಸ ಮಾಡಿಸ್ಕೊಡ್ತಾ ಇದ್ದೀವಿ. ಮತ್ತು ಮುಂಬರ್ತ ದಿನಗಳಲ್ಲಿ 100% ಈ ಸಕ್ಕರೆ ಕಾರ್ಖಾನೆ ಹಾಕ್ತೀವಿ. ಇನ್ನೊಂದು ಮಾತಿನ ಸಂತೋಷ ವಿಷಯ ಏನಂತಂದರೆ, ಈಗಾಗಲೇ ಏನು BSSK ನಮ್ಮ ಕ್ಷೇತ್ರದಲ್ಲೇ ಇದೆ, ಹಳಕೇಡು, ಬಹಳಷ್ಟು ಜಿಲ್ಲೆಯ ರೈತರು ಅದ್ರ ಮೇಲೆ ನಿರ್ಭರ ಆಗಿ ಹಳೆಯದಿಂದ ತಾವು ನೋಡ್ಕೊಂಡು ಹೋಗ್ತಾ ಇದ್ದೀರಿ. ನಾನು ಮೊನ್ನೆ ಕೂಡ ಬಸವ ಕಲ್ಯಾಣ ಬಂದಾಗ CM ಅವರಿಗೆ ಇದು ಟೆಂಡರ್ ಮಾಡಬೇಕು, ಎಲ್ಲ ರೋಟಿ ಬೇಸಿಸ್ ಮೇಲೆ ಕೊಡ್ಬೇಕಂತ ಮನೆಯವರಿಗೆ ಪತ್ರ ಕೊಟ್ಟಿದ್ದೀನಿ. ಮತ್ತು ಮನೆಯೂ 24ನೇ ತಾರೀಕಿಗೆ ನಮಗೆಲ್ಲ ಶಾಸಕರಿಗೆ ಕರೆದಾಗ ಅವಾಗೂ ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ನೀವು ಬರಿಬೇಕಿ ಅಂತಾಗ ಅದು ಕೂಡ ನಿಮಗೆ ಪತ್ರ ಕೊಡ್ತೀನಿ. ಅದು ಟೆಕ್ನಿಕಲ್ ಏನಿದೆ ನೋಡ್ಕೊಂಡು ಬೇಗನೆ ಇದಕ್ಕೆ ಟೆಂಡರ್ ಕರೀರಿ ಅಂತ ಆದೇಶನೂ ಕೂಡ ಮಾಡಿದ್ದಾರೆ. ಈಗಾಗಲೇ ನಮ್ಮ C&I ಶುಗರ್ C&I ನಮ್ಮ ರೋಹಿಣಿ ಸಿಂಧೂರಿ ಅವರು ಇದ್ದಾರೆ, ಅವ್ರ ಹತ್ರ ನಾನು ಮೊನ್ನೆ ಕೂಡ ಹೋಗಿ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಅವ್ರ ಹತ್ರ ಫೈಲ್ ಬಂದಿದೆ. ಸರ್ ಈಗಾಗಲೇ ಮಂತ್ರಿ ಆಗಿದ್ದಾರೆ, ಮುಂದೆ ಯಾರಿಗೆ ಪೋರ್ಟ್ಫೋಲಿಯೋ ಕೊಡ್ತಾರೋ ಅವ್ರ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಮುಂದೆ ಟೆಂಡರ್ ಕರಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಲೀಸ್ ಎಲ್ಲ ರೋಟಿ ಬೇಸಿಸ್ ಲೀಸ್ ಕೊಡುವಂಥ ಕೆಲಸ ಆಗ್ತದೆ. ನಾವು ಸರ್ಕಾರ ಮೇಲೆ ಒತ್ತಡ ಹಾಕಬೇಕು. ಈಗಾಗಲೇ ಸರ್ಕಾರಿಗೆ ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೆವು. ಮೊನ್ನೆನೂ ನಾನು ಕೂಡ ಹೋದಾಗ ಏನ್ ನಮ್ದು ಪೊಲ್ಯೂಷನ್ ಬೋರ್ಡ್ PCB ಸೆಕ್ರೆಟರಿ ಇದ್ದಾರ, ಅವರಿಗೂ ಕೂಡ ಪತ್ರ ಕೊಟ್ಟಿನಿ. ಮತ್ತೆ ಏನು ನಮ್ದು IAS ಆಫೀಸರ್ ಅದ್ರ ಚೇರ್ಮನ್ ಇದ್ದಾರ, ಅವರಿಗೂ ಕೂಡ ಪತ್ರ ಕೊಟ್ಟಿನಿ. ಅವರು ಕೂಡ ಒಳ್ಳೆ ಸ್ಪಂದನೆ ಮಾಡಿದ್ರು. ಒಂದು ಟೈಮ್ ಕೇಳಿಸಿ ಬೇಗನೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತಾರೆ. NGTಗೂ ಕೂಡ ಇದ್ರ ಬಗ್ಗೆ ಪತ್ರ ಕೊಟ್ಟಿದಾಗ ಸರ್ಕಾರಕ್ಕೆ ಅವರೊಂದು ಇದು ಕೊಟ್ಟಿದ್ದಾರೆ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಈ ಪ್ರಕಾರ ಪತ್ರ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ವಹಿಸಿ ಅಂತ. NGTಗೂ ಕೊಟ್ಟಿದ್ದು ನಾನು ಕೊಡ್ತೀನಿ. ಮತ್ತು ನಮ್ದು ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್, ನಮ್ದು ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಸಚಿವರಿಗೂ ಕೂಡ, ಭೂಪೇಂದ್ರ ಯಾದವ್ ಅವರಿಗೂ ಕೂಡ ಕೊಟ್ಟಿದ್ದೀನಿ. ಮತ್ತೆ ಇವತ್ತು ನಾವು ಡೆಲ್ಲಿನಲ್ಲಿ ಹೋಗ್ತಾ ಇದ್ದೀನಿ, ನಾವೇನು ಕೂಡ ಸಂಬಂಧಪಟ್ಟ ಸಚಿವರಿಗೆ, ಅಲ್ಲಿನ ಅಧಿಕಾರಿಗಳಿಗೂ ಕೂಡ, ಕೇಂದ್ರದವರಿಗೂ ಕೊಡ್ತೀವಿ. ಕೂಡ ನಮ್ಮ ಹತ್ರ ಬೇಕು. ಅದೇ ಹೇಳೋದಲ್ಲ, ನಿಮ್ಗೆ ಡೆವಲಪ್ಮೆಂಟ್ ಆಗಬೇಕು, ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತಂದ್ರೆ ಕಾರ್ಖಾನೆಗಳು ಕೂಡ ಬೇಕು. ಆದರೆ ಈ ಥರ ಕಾರ್ಖಾನೆಗಳಿಗೆ ನಾವು ಪೈಲೇನೆ ಪರ್ಮಿಷನ್ ಕೂಡ ತೆಗ್ದಿಲ್ಲ. ಏನು ರೆಡ್ ಝೋನ್ ಕಾರ್ಖಾನೆಗಳು ಇದ್ದು ಯಾಕೆ ಕೊಟ್ಟಿದ್ರು? ಮೊದಲ ಮಾಜಿ ಶಾಸಕರೇ ಇದ್ದರು, ಅವಾಗ ಯಾಕೆ ಕೊಟ್ಟರು? ಇದ್ರ ಬಗ್ಗೆ ನೋಡೋದಿತ್ತಲ್ಲ. ಟೈರ್ ಪ್ಯಾರಲಿಸಿಸ್ಲಿಂದ ಏನು ಹಾರ್ಮ್ ಆಗ್ತಾ ಇದೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ. ಇವತ್ತು ತಾವು ನೋಡಿ, ಆಂಧ್ರ ತೆಲಂಗಾಣದಲ್ಲಿ ಬ್ಯಾನ್ ಮಾಡಿದ್ದಾರೆ ಇವಕ್ಕ. ಅದಕ್ಕಾಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಹಾಕ್ತಾ ಇದ್ದಾರೆ. ತಾವು ನೋಡಿ, ಇವು ಏನು ಕಾರ್ಖಾನೆಗಳು ನಮ್ಮಲ್ಲಿ ಎಷ್ಟಿದೆ, ಯಾರ ಸಮಯದಾಗ ಇವಕ್ಕೆ ಲೆಸನ್ಸ್ ಕೊಟ್ಟಿದ್ದಾರ. ಇನ್ನೊಂದು ಹೇಳ್ತಾ ಇದ್ದೀನಿ, ಅದು PPP ಯಾವುದೋ ಒಂದು ಕಾರ್ಖಾನೆ ಇತ್ತು, ಮನೆಯನ್ನು ಕೂಡ ಒಂದು ಕೇಸ್ ಆಗಿತ್ತು. ಆ ಓಪನಿಂಗ್ ಯಾರು ಹೋಗಿದ್ರು, ಅದು ಯಾವಾಗ ಬಂದ್ ಆಗ್ತು ಅಂತ ತಾವು ಕೂಡ ನೋಡಿ. ಈಗ ತಾವು ಮನ್ನೊಂದು ಎಲ್ಲಾ ಧರ್ಮ
ಎಲ್ಲ ಸಮಾಜ ಅಂತ ಒಂದು ಶ್ರದ್ಧೆ ಮಾಡೋಂಥ ಕೇಂದ್ರ ಇವತ್ತದು. ಅದರಲ್ಲೂ ಕೂಡ ರಾಜಕೀಯ. ನಾನು ಒಂದು ಹೇಳ್ತಾ ಇದ್ದೀನಿ, ತಾವು ನೋಡಿ ಇವತ್ತು MLCಗಳು ಇದ್ದಾರೆ. MLCಗಳಿಗೆ ಒಬ್ರಿಗೆ ಜಿಲ್ಲೆ ಬರ್ತದ, ಒಬ್ರಿಗೆ 42 ಕಾನ್ಸ್ಟಿಟ್ಯೂನ್ಸಿ ಬರ್ತದ. ಆಯಿತು, ನೀವು ಇಲ್ಲಿನವರೇ ಇದ್ದೀರಿ, ನೀವು ಕೆಲಸದ ನಿಮ್ಮದೇ ಸರ್ಕಾರ ಇದೆ, ಕೆಲಸ ತೊಗೊಂಡು ಬಂದು ಅಭಿವೃದ್ಧಿ ಮಾಡಿರಿ, ಅದಕ್ಕೆ 100% ನಮ್ಮದು ಸಹಕಾರ ಇದೆ. ಅದು ಎಲ್ಲ ಬಿಟ್ಟು ನಾವು ಅದು ಹಿಂಗಾಗ್ತು ಇದು ಹಿಂಗಾಗ್ತು. ಮನ್ನಿಂದ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟು ನಾ ಇಷ್ಟು ತಾರೀಕಿಗೆ ಪೂಜೆ ಮಾಡೋಣ. ಯಾಕಂತಂದರೆ ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾವುದು ಧನ್ನೂರ ಟು ಖೇಳ್ಗಿ ರೋಡ್ 3 ಬ್ರಿಡ್ಜ್ ಬೇಕಾಗಿವೆ. ಹೋದ ವರ್ಷ ನಾವು ಒಂದು ಬ್ರಿಡ್ಜ್ ಮಾಡಿದೆವು, ಇನ್ನೂ 2 ಬ್ರಿಡ್ಜು ಈ ಸರ್ತಿ ಪ್ರಪೋಸಲ್ ಇಟ್ಟಿದ್ದೆವು. ಅದರಲ್ಲಿ ಬ್ರಿಡ್ಜ್ ಯಾಕೆ ಅಂತಂದರೆ ಇವತ್ತು ಮಳೆ ಹೆಚ್ಚಿಗೆ ಆಗ್ತು ಅಂತಂದ್ರೆ ಅಲ್ಲಿನ ಜನರು ಆ ಕಡೆ ಕಮಲಾಪುರ ಕಲಬುರಗಿ ಜಿಲ್ಲೆಯಿಂದ ಬರಬೇಕಾಗ್ತದ ನೀರು ಬಂತು ಅಂತಂದ್ರೆ. ಮತ್ತು ಅದರಲ್ಲಿ ಎರಡು ಪರ್ಗಳು ಹರ್ಕೊಂಡು 2-3 ಜನ ತೀರು ಹೋಗಿದ್ದಾರೆ. ಅಂಥ ಕೆಲಸಗಳಿಗೆ ಸಹಕಾರ ಮಾಡೋದು ಬಿಟ್ಟು ಇವ್ರು ನಮಗೆ ಕರೆದಿಲ್ಲ, ನಮಗೇನೂ ಮಾಡಿಲ್ಲ ಅಂತ ಹಕ್ಕುಚ್ಯುತಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಸಹಕಾರ ಮಾಡಬೇಕಾ, ಏನು ಕಂಪ್ಲೇಂಟ್ ಮಾಡ್ಕೊತ ಕೊಂಡಿರ್ಬೇಕು? ಅಂದ್ರೆ ಯಾವ ಥರ ಇಲ್ಲಿ ಹುಮ್ನಾಬಾದ್ನಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ಹುಮ್ನಾಬಾದ್ನಲ್ಲಿ ಇಲ್ಲ, ಬೆಂಗಳೂರಿನಲ್ಲಿ ಕೂಡ ಮಾತಾಡ್ತಾರ, ಅಮ್ಮ ಹ್ಯಾಂಗ್ ಕೆಲಸ ಮಾಡ್ತಾ ಇದೆ, ಇವರೆಲ್ಲ ಹಿಂಗೆ ಬೇಕಂತ ಹರೊಂದಕ್ಕೂ ನಿಮ್ಗೆ ಅಡಗಲ್ ಹಾಕ್ತಾರೆ. ಇಲ್ಲ ಸರ್, ನನಗೆ ಜನರ ಆಶೀರ್ವಾದ ಇದೆ, ನಾನು ಅಭಿವೃದ್ಧಿ ಮಾಡ್ಕೊಂಡು